ಯಾವ್ದಿದೆ ನಿಮಗೆ ಇಲ್ಲಿ ಮನೆ ಕಟ್ಟೆ ಆಗುತ್ತೆ 21 ಮನೆ ಕೊಡ್ತೀವಿ ಎಲ್ಲಿಂದ ಇಲ್ಲ ಮೇಡಮ್ ಮಾಡ್ಕೊಂಡಿರೋದು ಮೇಡಮ್ ಇದು ಒಳಗಡೆ ಹೋಗಿ ಹೆಂಗ್ ಕಟ್ತಿದ್ದೀರಾ ಇಲ್ಲಿ ಬ್ಯಾಕ್ ಸೈಡ್ ಇಂದ ಬಂದಿದ್ದೀರಾ ನಾವು 2-3 ತಿಂಗಳಿಂದ ಓಡಾಡಿ ನಮ್ಮ ಏನ್ ಮಾಡ್ಬೇಕು ಹೇಳಿ ಮೇಡಮ್ ಇದೆಲ್ಲ ಬಾತ್ರೂಮ್ ಎಲ್ಲ ಬಿಲ್ಡ್ ನಾನು ನೆನ್ನೆ ದಿನ ಅವ್ರಿಗೆ ಹೇಳಿದೆ ಇದು ಪ್ರಾಬ್ಲಮ್ ಆಗುತ್ತೆ ಮೇಡಮ್ ಬನ್ನಿ ಅಂತ ಹೇಳಿದಕ್ಕೆ ಬಂದಿದ್ದಾರೆ. ತಾಳ್ಮೆಯಿಂದ ಮಾತಾಡ್ಸಿ ನಾವು ವೆಯ್ಟ್ ಮಾಡೋ ಅಂದ್ರೆ ಅತಿ ಜೋರಾಗೆಲ್ಲ ಮಾತಾಡೋದು ವೆಯ್ಟ್ ಮಾಡ್ಬೇಕಪ್ಪ. ಬಾತ್ರೂಮ್ ಹೊಡೆದೋಗಿದೆ ಅಂತ ಹೇಳ್ತೀಯ ಸ್ಕೂಲ್ ಅವ್ರದ್ದು ಫ್ಯಾಮಿಲಿ ಸ್ವಲ್ಪ ಜಾಸ್ತಿ ಮೇಡಮ್ ಅವ್ರದ್ದು ಎಲ್ಲ ಮುಂಚೆ ಏನಿಲ್ಲ ಮೇಡಮ್ ಇವಾಗ ಕಟ್ಕೊಂಡಿರೋದು ಮನೆ ನೋಡ್ಕೊಂಡಿರೋದು ಅದಕ್ಕೆ ಕಾಂಪೌಂಡ್ ಬಂದು ಅರ್ಜಿ ಕೊಟ್ಟಿದ್ದೆ ಡೈರೆಕ್ಟ್ ಆಗಿದೆ ಮೇಡಮ್ ಸ್ವಲ್ಪ ನೋಡಿ ಅಂತ ಹೇಳಿದ್ರು. ಅದಾದ್ಮೇಲೆ ಇವಾಗ ತಮಗೆ ಎಲ್ಲ ಲೆಟರ್ ಹಾಕಿದ್ವಿ ಮೇಡಮ್ PDO ಜೊತೆ ಬಂದಿದ್ವಿ ಒಂದ್ಸಲ ಬಂದು ಎಲ್ಲ ನೋಡಿದ್ವಿ. ಬಟ್ ಇದು ರೆವೆನ್ಯೂ ಇಲಾಖೆ ಇದರಲ್ಲಿ ಅವ್ರ ಹಿಂದ್ಗಡೆ 75ಕ್ಕೆ 100 ಅಂತ ಗೊತ್ತಿಲ್ಲ ಮೇಡಮ್. ಅದು ಹೆಂಗ್ ಯಾರು ಮಾಡಿದಾರೆ ಅಂತ ಕೂಡ ಡೀಟೇಲ್ಸ್ ಏನಿಲ್ಲ, ಯಾರು ಬಂದಿಲ್ಲ ಏನಿಲ್ಲ ಮೇಡಮ್. ಇಷ್ಟೇ ಇದು 75 ಬಂದಿದೆ ಮೇಡಮ್. ಹಿಂದೆ ಕಡೆ ಬಾತ್ರೂಮ್ ಬೀಳ್ಸಿದ್ದಾರೆ. ಆಚೆ ಕಡೆಯಿಂದ ಅರ್ಥ ಮಾಡ್ಬಿಟ್ಟು ಮುಂಚೆ ಬಂದ್ ಮಾಡ್ತಿಲ್ಲ. 2 ಇಯರ್ಸ್ ಅಲ್ಲಿ ನೀವು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಇದು ಲ್ಯಾಪ್ಸ್ ಅಂತಾನೆ ಅರ್ಥ. ಸೊ ನಿಮ್ಗೆ ಯಾವುದೇ ಈಗ ಅನುಮತಿ ಇಲ್ಲ ಈ ಕಟ್ಟಡ ಕಟ್ಟಲಿಕ್ಕೆ. ಸೊ ಯಾವ ಬೇಸಿಸ್ ಮೇಲೆ ಕಟ್ತಿದ್ದೀರಾ ರೀ? ಏನು ಗೊತ್ತಿಲ್ಲ, ನಾವು ಅನುಭವದಲ್ಲಿ ಇದ್ದೀವಿ, ಕಟ್ಕೊಂತ ಇದ್ದೀವಿ ಮೇಡಮ್. ಅರ್ಧ ಊರೇ ಅವ್ರದ್ದು ಏನ್ರಿ ನಿಮ್ದು ಇದ್ರಲ್ಲಿ ಈ ತರ ಕೊಟ್ಬಿಟ್ಟು ಈ ತರ ನಮ್ಮೂರೆಲ್ಲ ಇರೋರು ಅನುಭವದಲ್ಲಿ ಈಗ ನಮ್ಮ ತಂದೆ ಹಾಕಿರೋ ಹಂಗೆ ಮನೆಯಲ್ಲ ಸಾಕ್ಷಿ ಮೇಡಮ್. ಆಯ್ತು, ಇವಾಗ ಹಳೆ ಕೊಟ್ಟಿದ್ದಿ ದಾಖಲಾತಿ ನಿಮ್ಮಲ್ಲಿ ಇಲ್ದಿರೆ ಹೋಗಿ ನೀವು ಇವ್ರಿಗೆ ಏನಾದ್ರು ಕೊಟ್ರೆ ಏನ್ ಕ್ರಮ ವಹಿಸ್ತೀರಾ ಅದ್ರ ಬಗ್ಗೆ ನೀವು ನಿಮ್ಮಲ್ಲಿ? ನಮ್ದು ಗ್ರಾಮ ಠಾಣ ಆದ್ರೆ ನಾವು ಆಕ್ಷನ್ ತಗೊಂತೀವಿ. ಡೆಮೋಲಿಷನ್ ಮಾಡೋಕ್ಕೂ ಅವಕಾಶ ಇದೆ, ಬಟ್ ಸರ್ವೆ ನಂಬರ್ ಇರೋದ್ರಿಂದ ಆಗೋದು. ಗ್ರಾಮ ಠಾಣ ಆದ್ರೆ ನಾವು ಡೆಮೋಲಿಷನ್ ಮಾಡ್ಬೇಕು. ಅವ್ರು ಏನು ಆಲ್ಟ್ರೇಷನ್ ಮಾಡ್ಬೇಕಂದ್ರೆ ಗ್ರಾಮ ಠಾಣ ಎಲ್ಲಿಂದ ಎಲ್ಲಿವರೆಗೂ ಇದೆ ನಿಮ್ದು ವಿಸ್ತೀರ್ಣ? ಇಲ್ಲ ಮೇಡಮ್, ಎಲ್ಲ ಸರ್ ನಿಮ್ ಗ್ರಾಮ ಠಾಣ ಎಲ್ಲಿಂದ ಎಲ್ಲಿವರೆಗೂ ಇದೆ? ಊರು ಮನೆಗಳಿಲ್ಲ. ಎಲ್ಲ ಕಡೆ ಇರುತ್ತೆ. ನೀವು ಫಸ್ಟ್ ಇಂದ ಯಾವ ಇಶ್ಯೂ ಸಾರ್ಟ್ ಔಟ್ ಈಗ ಒಂದೇ ಸಲ ಇಡೀ ಊರ್ದು ಸಮಸ್ಯೆಗಳು ಮಾಡಕ್ ಆಗಲ್ಲ. ಫಸ್ಟ್ ಏನ್ ಕ್ಲಿಯರ್ ಆಗ್ಬೇಕು ಅದನ್ನ ಹೇಳ್ರಿ. ಅದನ್ನ ಏನ್ ಮಾಡ್ಬೇಕು? ಏನು ಸ್ಕೂಲ್ದು 38 ಗಂಟೆ ಕೈ ಆಗಿರೋದು. ಉಳ್ಳಿ ಜಾಗ ಗೌರ್ಮೆಂಟ್ ಲ್ಯಾಂಡ್ ಏನಿದೆ ಅದು ಬಿಟ್ಕೊಡ್ಬೇಕು. ಸ್ಕೂಲ್ದು ಅಂತ ಮಾತಾಡ್ತಿದ್ಯಾ? ಸ್ಕೂಲಲ್ಲಿ 38 ಗುಂಟೆ ಎಲ್ಲಿ ಬರ್ತದೆ ಇವಾಗ? ಅಲ್ಲ ಮೇಡಮ್, ಇವಾಗ ಅವ್ರು ತಗೊಂಡಿರೋದು 38 ಗುಂಟೆ ಕ್ರಯ ಬಿಟ್ಟಾಕಪ್ಪ. ಸ್ಕೂಲ್ದು ಜಾಗ ಎಷ್ಟೈತಪ್ಪ? ಸ್ಕೂಲ್ ಜಾಗದಲ್ಲಿ ಎಷ್ಟು ಒತ್ತುವರಿ ಮಾಡಿದ್ದಾರೆ? 75-100 ಎಷ್ಟು ಬರುತ್ತಪ್ಪ? 75-100 ಅಂದ್ರೆ ಎಲ್ಲಿಂದ ಎಲ್ಲಿ ಬರುತ್ತೆ? ಅಂದ್ರೆ ಮೇಡಮ್ ಹಿಂಗೆ ಟೇಪಿಟ್ ಎಳಿಯರಪ್ಪ, ಇವ್ರಿಗೆ ಗೊತ್ತಿಲ್ಲ. ಇವ್ರು ಎಲ್ಲಿಂದ ಎಲ್ಲಿಗೆ ಬರುತ್ತೆ? 75 ಈಗ ಮೇಡಮ್ ಪೂರ್ವ ಪಶ್ಚಿಮ 100 ಉತ್ತರ 100ಕ್ಕೆ ಎಷ್ಟು ಕಮ್ಮಿ ಇದೆ? ನಿಮಿಷ ಇಲ್ಲ, ಅಳತೆ ಮಾಡಿದ್ರೆ ಏನ್ರಿ ಮಾಡ್ತಿದ್ದೀರಾ? ಸ್ಕೂಲ್ ಅವರು ಏನ್ರಿ ಮಾಡ್ತಿದ್ದೀರಾ ಮೇಡಮ್? ಇದು ಹಿಂದೆಗಡೆ ಇರೋದು ಮೇಡಮ್. ಇದು ಅದು ಇವಾಗ ಒಬ್ರೊಬ್ರು ಮಾತಾಡ್ಬೇಕು. ಇದು ಹಿಂದೆ ಕಡೆ ಇರೋದು, ಇದು ಕಟ್ಟೋದಲ್ಲ ಮೇಡಮ್. 30 ಅಡಿ ಹಿಂದೆ ಇದೆ. ಈ ಶೌಚಾಲಯ ಬಾತ್ರೂಮ್ ಹೆಂಗ್ ಬೆಳೆಸ್ಕೊಂಡು ಹೇಳಿ ಮೇಡಮ್. ಹಿಂಗೆ 100 ಇರೋದು ನಮ್ಗೆ. ಮಾತಾಡಿ ಮೇಡಮ್. ಇದು ರಸ್ತೆ ಪಶ್ಚಿಮಕ್ಕೆ ಸರ್ ಇದೆಲ್ಲ ಅವಾಗ ಏನು ಇರಲಿಲ್ಲ ಸರ್. ಇವೆಲ್ಲ ನಿಮ್ದು ಈ ಕೊಟ್ಟಿರೋ ದಾಖಲಾತಿ ನಿಮ್ಮಲ್ಲಿ ನೋಡಿ ಸರ್, ಚೆಕ್ ಮಾಡಿ. ಸ್ಟಾಪ್ ಮಾಡಿದೀರಾ? PDO ಹತ್ರ ಚೆಕ್ ಮಾಡ್ಸಕ್ಕೆ ಹೇಳಿದೀರಾ? ಮಾಡಿರೋದು ಮೇಡಮ್. ಇದು ನಾನು ಹೇಳ್ತೀನಿ ಮೇಡಮ್. ಫಸ್ಟ್ 95ರಲ್ಲಿ ಕಟ್ಟಿದ್ವಿ. 95ರಲ್ಲಿ ಆ ಸ್ಕೂಲ್ ಕಟ್ಟಿದ್ವಿ. ಅವಾಗ ರೆಕಾರ್ಡ್ಸ್ ಇಲ್ಲ, ಯಾವುದೂ ಇಲ್ಲ. 2002ರಲ್ಲಿ ನಾನು ಮೆಂಬರ್ ಆದೆ. ಆವಾಗ ಇದು ಪೂರ್ವ ಪಶ್ಚಿಮ 70 ಅಡಿ, ಇದು ಉತ್ತರ ದಕ್ಷಿಣ 40 ಅಡಿ ಕಾಂಪೌಂಡ್ ಹಾಕ್ತೀವಿ. ಪಂಚಾಯತಿಯಿಂದ ಕಾಂಪೌಂಡ್ ಹಾಕ್ತೀವಿ, ಕಲಿತೇಬಿಡಿ ಅಷ್ಟೇ ಇದ್ದಿದ್ದು. ತಿರ್ಗಿ ಆಮೇಲೆ ಇದು
ಇವ್ರಿಗೆ ನಮಗೆ ಇದು ಇದಾಗಿತ್ತು ಏನೋ 2007ರಲ್ಲಿ 9-10 ನಮಗಾಗಿತ್ತು. ಆಮೇಲೆ ಇನ್ನೊಬ್ಬ ನಂಜುಂಡಪ್ಪ ಮಾಸ್ಟರ್ ಇದ್ರು, ಆವಾಗ ಹೋಗುವಾಗ ಇಲ್ಲೇ ತಮ್ಮರೆಡ್ಡಿ ನಾನು 2 ವರ್ಷ ಟೈಮ್ ಇರುತ್ತೆ ಸರ್. ಇಷ್ಟು ವರ್ಷ ಅಲ್ಲ ಸರ್ ಮೇಡಮ್, ಇವಾಗ. ಅಂದ್ರೆ ಈಗ ಮನೆ ಕಟ್ಟಡ ಅನುಮತಿ ಪತ್ರ ಅಂತಿದ್ರೆ ಇದಕ್ಕೆ ವ್ಯಾಲಿಡಿಟಿ ಇರುತ್ತೆ. ಎಷ್ಟಿದೆ ವ್ಯಾಲಿಡಿಟಿ? ಮೇಡಮ್ ಅವಾಗ 2 ಇಯರ್ಸ್ ಇತ್ತು, ಇವಾಗ 3 ಇಯರ್ಸ್ ಇದೆ. ಸೊ ಇವಾಗ ಹೊಸದಾಗಿ ಏನಾದ್ರು ಕಟ್ಟಬೇಕಂದ್ರೆ ಹೊಸದಾಗಿ ಒಂದು ಅರ್ಜಿ ಹಾಕ್ಬಿಟ್ಟು ಮಾಡಬೇಕು. ಸೊ ನಿಮ್ಮ ಅರ್ಜಿಗೆ ಗಮನ ಇಲ್ದಿರೆ ಇವ್ರು ಮಾಡಿದಾರಂದ್ರೆ ಅದೇ ತಪ್ಪು. ಯಾಕೆ ಬಿಟ್ರಿ ಮೇಡಮ್? 2 ವಾರ ಟೈಮ್ ಕೊಟ್ಟಿದ್ರಲ್ಲ ಇದು ಮಾಡಿಕೊಟ್ಬಿಟ್ಟು ನಾವು ಸ್ಕೂಲ್ ನಾವೇ ಕಟ್ಸ್ಕೊಟ್ಟು ನಮ್ಮ ಅಣ್ಣ ಕೇಳಿ ಇನ್ನೂ 25,000 ರೂಪಾಯಿ ಎಕ್ಸ್ಟ್ರಾ ಮಾಡಿ ಟೈಲ್ಸ್ ಹಾಕ್ಕೊಟ್ಟು ಮಕ್ಕಳಿಗೆ ಇಲ್ಲೇ ಅಂತ. ಅದು ಅಲ್ಲಿಗೆ ಮುಗೀತು. ಇದು ಮಾಡ್ತಾರೆ. ನೀವು ಸ್ಕೂಲ್ ಜಾಗ ದಾನ ಮಾಡ್ಬಿಟ್ಟು ಕೊಟ್ರಲ್ಲ, ಆ ಸ್ಕೂಲ್ ಜಾಗದ ಅಳತೆ ಎಲ್ಲಿಂದ ಎಲ್ಲಿವರೆಗೂ ಇತ್ತು? ಈಗ ಇದು ಇದೆ ಮೇಡಮ್, ಇಷ್ಟೇ ಕಾಂಪೌಂಡ್ ಎಕ್ಸ್ಟ್ರಾ ಇದ್ದಿಲ್ಲ. ಈ ಕಡೆ ಇತ್ತು. ಮುಂಚೆಯಿಂದ ಇಷ್ಟೇ ಕಾಂಪೌಂಡ್ ಇತ್ತು. ಈ ಕಾಂಪೌಂಡ್ ಇಂದ ಎಕ್ಸ್ಟ್ರಾ ಆಗ್ತಿದ್ದಿಲ್ಲ. ಅವ್ರ ಮೇ ಬಿ ಮುಂಚೆ ಮಂಜೂರಾಗಿರೋ ಎಕ್ಸ್ಟೆಂಡ್ ಜಾಸ್ತಿ ಇದ್ದು ಸ್ಕೂಲ್ಗೆ ಮಾಡಿದಾಗ ಕಾಂಪೌಂಡ್ ಇಷ್ಟೇ ಮಾಡ್ಬಿಟ್ಟು ಇಟ್ಟಿದ್ದೀರಾ. ಕಾಂಪೌಂಡ್ ಕಟ್ಟಿದಾಗಿಂದ ಒಂದ್ ನಿಮಿಷ ಅಲ್ಲ ಮೇಡಮ್, ಕೆಲಸ ನೀವು ಏನಿದೆ ಪಂಚಾಯತಿ ಕಡೆಯಿಂದ ಕಾಂಪೌಂಡ್ ಕಟ್ಟಿದಾಗ ಒಂದೇ ಸಲ ಕಟ್ಟಿರೋದು. ಈ ಕಾಂಪೌಂಡ್ ಏನಿದೆ ಆಲ್ಟ್ರೇಷನ್ ಆಗಿಲ್ಲ, 2 ಸಲ ಆಗಿದೆಯಾ? ಬಟ್ ಸೇಮ್ ಜಾಗದಲ್ಲಿ ಇದೆಯಾ ಇಲ್ಲ ಹಿಂದೆ ಮುಂದೆ ಆಗಿತ್ತಾ? ಮೇಡಮ್ ಅವರೇ ಕಟ್ಟಿರೋದು. ನರೇಗಾ ಮೀಟರ್ 100 ಮೀಟರ್ ಅವರೇ ಕೆಲಸ ಮಾಡಿರೋದು ಮೇಡಮ್. ತಿರು ಪಂಚಾಯತಿ ಇಲ್ಲಿ 4 ಲಕ್ಷ ಇಚ್ಚ ಇದು ಕಟ್ಕೊಂಡು ಕನ್ನಡ ಮಾತಾಡಪ್ಪ. ಎಲ್ಲ పంచాయతీ ఆగింది మేడం. ఇది కాంపౌండ్ కూడా కట్టింది పంచాయతీ. చెప్పండి సార్, ఏముంటాయి చెప్పండి. మీరు దాపెట్టుకోతాడా 4 లక్షల రూపాయలు ఇస్తే ఎవరికి ఇస్తే 75 తీసుకురాబా బింగ్ బాగా కొట్టేసి బుక్లంతా ఎత్తిపోయినా బింగ్ దాంట్లో తీసుకురాబా దాని ಜೆರಾಕ್ಸ್ ಮಾಡಿ ಸೈನ್ ಮಾಡಿ ಕೊಟ್ಟಿದ್ದೀವಿ. ಬುಕ್ ಅಲ್ಲಿ ಇರೋದು ಒತ್ತುವರಿ ಮಾಡಿದಾರೆ ಅಂತ ನಾವು ಹೇಳ್ತೇವೆ. ಅದೇ ಕೆಲಸಗಳು ಆಗ್ಬಾರ್ದು. ಕಾನೂನಾತ್ಮಕವಾಗಿ ಏನಿದೆ ಮಾಡಿ, ಅದಕ್ಕೆ ನಾವೇ ಸಪೋರ್ಟ್ ಮಾಡ್ತೀವಿ. ಇಲ್ದಿರೋದಕ್ಕೆ ಯಾಕ್ರಪ್ಪ ಮಾಡ್ತೀರಾ? ನೋಟಿಸ್ ಜಾರಿ ಆದ್ಮೇಲೆ ಮಾಡಿರೋದು ಮೇಡಮ್. ನಾವು ಸ್ಟಾರ್ಟಿಂಗ್ ಇಂದ ಈ ತರ ನೆಲ ಇದ್ದಾಗಿಂದ ನೀವು ಫೋಟೋಸ್ ಕಳ್ಸಿಕೊಟ್ಟಿದ್ದೀವಿ ಮೇಡಮ್. ಪ್ರತಿ ದಿನ ಕಳ್ಸಿದೀವಿ. ನೋಟಿಸ್ ಜಾರಿ ಆದ್ಮೇಲೆ ಹೆಂಗ್ ಮಾಡ್ತಾರೆ ಮೇಡಮ್? ಅಳತೆ ಆದ್ಮೇಲೆ ಮಾಡ್ಕೊಳ್ಳಿ ಅಂತ ನೀವು ಹೇಳಿದ್ರಲ್ಲ ಮೇಡಮ್. RI ಸಾಹೇಬರು ಮತ್ತೆ ಸೆಕ್ರೆಟರಿ ಅವರು ಬಂದು ಹೇಳಿದ್ ಆದ್ಮೇಲೆನೂ ಮಾಡಿರೋದು ಸರ್. ಮಾಡಕ್ಕಿಂತ ಮುಂಚೆ ಬಂದಿದ್ರಲ್ಲ ಸರ್, ನೀವು ಹೇಳಿ ಸರ್. ಏನಾಗಿದೆ ಅಮರೇಂದ್ರ? RI ಬನ್ನಿ ಇಲ್ಲಿ. ಎಲ್ಲಿದ್ದೀರಾ? ಇವತ್ತು 4 ಸತಿ ಬಂದಿದ್ರು. ನಾವ್ ಹೇಳ್ದಾಗ ಸ್ಟಾಪ್ ಮಾಡ್ತಾ ಇದಾರೆ. ಮತ್ತೆ ಯಾವ ರಜೆ ದಿವಸ ನಾವು ವರ್ಕ್ ಮಾಡಿದಾರೆ ಮತ್ತೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ. ನೆನ್ನೆನೂ ಅಲ್ಲ, ಒಂದು ನೋಟಿಸ್ ಜಾರಿ ಮಾಡಿ ಒಂದು ಒತ್ತುವರಿ ತೆರವುಗೊಳಿಸಬೇಕು, ಒಂದು NCR ಪ್ರಕರಣ ದಾಖಲು ಮಾಡಿದ್ದೀರಾ ಅಂದ್ರೆ ಅದೇನಾಗಿದೆ ಅದ್ರ ಬಗ್ಗೆ ಇತಿಹಾಸ ಆಗ್ಬೇಕಲ್ಲ. ನಮಗೂ ನೋಟಿಸ್ ಇಶ್ಯೂ ಮಾಡಿಲ್ಲ ಮೇಡಮ್. ಕೇಳ್ರಿ ಬೇಕಾದ್ರೆ ಯಾರು ನೋಟಿಸ್ ಇಶ್ಯೂ ಮಾಡಿಲ್ಲ ಕೇಳ್ರಿ. ಅವ್ರ ಅಣ್ಣ ಅವ್ರು ಬೆಂಗಳೂರಲ್ಲಿ ಇರೋದು ಮೇಡಮ್. ಇವರೆಲ್ಲ ಕತೆ ಕಟ್ತಾರ ಮೇಡಮ್. ಅದು ಲ್ಯಾಂಡ್ 45 ಸರ್ವೆ ನಂಬರ್ ಇರೋದು ನಮ್ಮ ತಾತನ ಹೆಸರು. ನೋಟಿಸ್ ಬಂದು ಒಂದು ತಹಸೀಲ್ದಾರ್ ಆಫೀಸ್ ಇಂದ ಬಂದ್ರೆ ನಿಮ್ಮ ಅಣ್ಣಾಗ ಬಂದು ಈ ಲ್ಯಾಂಡ್ ಮೇಲೆ ಬಂದಿರುತ್ತೆ, ಈ ನಂಬರ್ ಮೇಲೆ ಬಂದಿರುತ್ತೆ. ಇಲ್ಲ ಬಂದಿಲ್ಲ ಮೇಡಮ್. ಲ್ಯಾಂಡ್ ಮೇಲೆ ಹೇಳ್ಬಿಟ್ಟು ಕೊಟ್ಟಿದಾರಂತೆ. ಈಗ ಅವ್ರ ಸ್ಕೂಲ್ ಕ್ಲೋಸ್ ಆಗಿದೆ ಮೇಡಮ್. ಇದು 2 ವರ್ಷ ಆಯ್ತು. ಯಾರು ಕೊಟ್ಟಿದ್ದೀರಾ? ಇದು BO ಲ್ಯಾಂಡ್ ನಾವೇ ವಾಪಸ್ ರಿಸ್ಟೋರ್ ಮಾಡ್ಕೋಬೇಕು. ಸ್ಕೂಲು ಇಲ್ಲ, ಏನು ಇಲ್ಲ, ಮುಗೀತು ನಡಿ. ಇಲ್ಲ ಈಗ ನೋಡಿ, ನಾನು ನಿಮ್ಗೆ ಆರ್ಡರ್ಸ್ ಏನ್ ಕೊಡ್ತಿದ್ದೆ ಅಂದ್ರೆ ಏನು ಕನ್ಸ್ಟ್ರಕ್ಷನ್ ಇಲ್ಲ ಆಗ್ಬಾರ್ದು. ಏನಾನ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಕಾನೂನಾತ್ಮಕವಾಗಿ ಏನಿದೆ ಯಾರ ಮೇಲಾದ್ರೂ ಕ್ರಮ ಜರುಗಿಸಿ. ಇಲ್ಲಿ ಏನು ಕೆಲಸ ಆಗ್ಬಾರ್ದು, ಇಲ್ಲಿ ಏನು ಆಗ್ಬಾರ್ದು. ಗಮನಕ್ಕೆ ಬರ್ದಿರೆ ಯಾರನ್ನ ಕೆಲಸ ಮಾಡಿದ್ರೆ ಕ್ರಮ ಸರಿ ಇರಲ್ಲ. ಹೇಳಿ ಸರಿ ಮೇಡಮ್. ಒಂದು ನಿಮಿಷ. ಈಗ T17 135 ಎಕರೆ ಗೋಮಾಳ ಆಯ್ತಾ? ಈಗ 135 ಎಕರೆಯಲ್ಲಿ ಕೋಳಿ ಫಾರ್ಮ್ ಕಟ್ಟೋಣ ಬೇರೆ ಊರಿಂದ ಬಂದ ಗೋಮಾಳದಲ್ಲಿ. ಅದನ್ನ ಯಾರು ನೀವು ಹೆಂಗೆ ಕೊಡೋ ಅರ್ಜಿನ ಮಾಡ್ತಾರೆ ಮೇಡಮ್? ಕೊಡಿ ಅರ್ಜಿ ಬಂದು. ಅರ್ಜಿ ಕೊಡಕ್ಕೆ ಅವ್ರ ಹೆಸರು ಗೋಮಾಳದ ಕಟ್ಟಿದ ಕೊಡಪ್ಪ, ಅನಧಿಕೃತವಾಗಿ ಮಾಡಿದ್ದಾರೆ ಅಂತ. ಒಂದ್ ನಿಮಿಷ ಇರಿ. ಊರಿಗೆ ಬಂದ್ರೆ 106 ಸ್ಪಾಟ್ ಇರುತ್ತೆ. ಯಾವ್ದಿದೆ ಅರ್ಜಿ ಯಾವ್ದು ಬಂದಿದೆ ಬಂದಿದ್ದೀನಿ. ಇಡೀ ಊರ ನೋಡ್ರೆ ಈ ಊರಲ್ಲೇ ನಾನು ಕೂತ್ಕೊಂಡ್ರೆ 1 ವರ್ಷ ಆದ್ರೂ ಸಮಸ್ಯೆ ಬಗೆಹರಲ್ಲ. ಅಷ್ಟಿರುತ್ತೆ.
ಯಾರು ಸರ್ ಹಂಗಾದ್ರೆ 35 ಗಂಟೆ ಬಿಟ್ಟು? ಈರಪ್ಪ ಸರ್ ಈ ಕಾಲ ಗೊತ್ತಾಗುತ್ತೆ ಮತ್ತೆ ಈಗ ಗೊತ್ತಿಲ್ದಿರ ಮತ್ತೆ ಡಾಕ್ಯುಮೆಂಟ್ ಅಳತೆ ಮಾಡಿದ್ರೆ ಗೊತ್ತಾಗುತ್ತೆ. ಈ ಬುಕ್ ಅಲ್ಲಿ ನೋಡ್ಬಿಟ್ರೆ ಜಾಗ ಇಲ್ಲ. ಮತ್ತೆ ನೀವೇ ಹೇಳಿದ್ರಲ್ಲ ಸರ್ ಎಲ್ಲ ಅವರ ಹೆಸರಲ್ಲಿದೆ ದಾಖಲಾತಿ లేదు కదా ఇల్లు కట్టకి అది 2 years ವ್ಯಾಲಿಡಿಟಿ ಇರುತ್ತೆ ಸರ್ವೆ ನಂಬರ್ ಇದು ಬರಲ್ಲ ಇಶ್ಯೂ ಬಂತಾ ಇದೆ ಇದೊಂದು ಇಷ್ಟು ದೊಡ್ಡ ಗಲಾಟೆ ಆಗ್ತಿದೆ ಇಷ್ಟು ಇದು ಬರ್ತಿದೆ ಅಂತ ಹೇಳಿದಾಗ ಅವ್ರು ನಿಮ್ಮ ಹತ್ರ ಪರ್ಮಿಟ್ ತಗೊಂಡು ಮಾಡಿದಾರ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡಿಲ್ವಾ ಇಲ್ಲಿ ಡಾಕ್ಯುಮೆಂಟ್ಸ್ ಕೊಡಿ ಅಂದ್ರೆ ಕೊಡಲೇ ಇಲ್ಲ ಮೇಡಮ್. ಇವತ್ತು ಹೆಂಗ್ ಬಂತು ಡಾಕ್ಯುಮೆಂಟ್ಸ್ ಇವತ್ತು ಡಾಕ್ಯುಮೆಂಟ್ಸ್ ಹೆಂಗ್ ಬಂತು ದಾಖಲಾತಿ ಒಂದು PDO ಕೇಳಿದಾಗ ಈಗ ಒಂದು ತಹಸೀಲ್ದಾರ್ ಆಗಲಿ ಒಂದು EO ಆಗಲಿ ನಾವು ಅಲ್ಲಿರ್ತೀವಿ ಬೇಸಿಕ್ ಡಾಕ್ಯುಮೆಂಟ್ಸ್ ಏನಿದೆ ಒಂದು PDOಗೆ ನಮ್ಮ RA VA ಬಂದಾಗ ಮಾಹಿತಿ ಏನಿದೆ ಕೊಡ್ಬೇಕು ನೀವು ಯಾವ ಆಧಾರದ ಮೇಲೆ ಕಟ್ತಿದ್ದೀರಾ ಅಂತ ಏನಿದೆ ದಾಖಲಾತಿ ಆ ದಾಖಲಾತಿಗೆ ಏನು ಆಧಾರ ಇಲ್ಲ ಈಗ ಸೊ ಕಟ್ಟಿರೋದು ಅನಧಿಕೃತ ಸೊ ಈ ಕಾರ್ಯ ಏನಿದೆ ನಿಲ್ಬೇಕು ಏನು ಕಟ್ಟಡ ನೀವು ನಿರ್ಮಾಣ ಮಾಡೋದು ಎಲ್ಲ ಸಲ ನಮ್ಮ ಅನುಭವದಲ್ಲಿ ಇದೀವಿ ಇದೆ ಮೇಡಮ್. ನಿನ್ಗೆ ಕನ್ನಡ ಅರ್ಥ ಆಗುತ್ತಾ? ಒಂದು ಮನೆ ಕಟ್ಬೇಕಾದ್ರೆ ಪಂಚಾಯತಿಯಿಂದ ಒಂದು ಪರ್ಮಿಷನ್ ಅಂತ ಮಾಡ್ತಾರೆ, ಅರ್ಥ ಆಯ್ತಾ? ಹಳೆ ಕಾಲ ಇತ್ತು, ನಮ್ಗೆ ಹೇಳ್ಬೇಕಲ್ಲಿ ಕಟ್ಕೊತಾ ಇದ್ವಿ. ಈಗ ಪ್ರತಿ ಹಳ್ಳಿಲೂ ಕೂಡ ಅದಕ್ಕೆ PDO ಅಂತ ಒಬ್ಬ ಪಂಚಾಯತಿ ಅಂತ ಇದೆ, PDO ಅಂತ ಕೊಟ್ಟಿದ್ದಾರೆ. ಅಲ್ಲಿ ಒಂದು ನೀವು ಹೌಸ್ ಮನೆ ಕಟ್ಟೋದಕ್ಕೆ ಒಂದು ಪರ್ಮಿಷನ್ ತಗೊಂಡಿದ್ದೀರಾ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬಿಟ್ಟು? ಇಲ್ಲ ಮೇಡಮ್, ಮತ್ತೆ ಅದನ್ನೇ ಹೇಳ್ತಿದ್ದಾರೆ ಮೇಡಮ್, ಅದನ್ನೇ ಇದ್ದಾಗ ನೀವೇನು ಇಲ್ಲಿ ನಿರ್ಮಾಣ ಮಾಡಂಗಿಲ್ಲ. 50-57 ಅರ್ಜಿ ಏನಿದೆಯೋ ಮುಂಚೆ ಹಳೆ ಯಾರಿದ್ರು ಅವ್ರಿಗೆ ನಾವು ಕಮಿಟಿ ಮುಖಾಂತರ ಏನಿದೆ ಸ್ವೀಕರಣ ಮಾಡ್ತೀವಿ. ಈಗ ಯಾರಿಗೂ ಗೋ ಮಾಡ್ದಲ್ಲಿ ಮನೆ ಕಟ್ಟ ಇದಿಲ್ಲ. ಸೊ ಒಂದು ಇದು ಇಲ್ಲಿಗೆ ನಿಲ್ಸಿ ಇದಾಗ್ಬೇಕು. ಅವ್ರದ್ದು ಫ್ಯಾಮಿಲಿ ಸ್ವಲ್ಪ ಜಾಸ್ತಿ ಮೇಡಮ್. ಅವ್ರು ನಮಗೆ ಇದೆಲ್ಲ ಮುಂಚೆ ಇರಲಿಲ್ಲ ಮೇಡಮ್. ಇವಾಗ ಕಟ್ಕೊಂಡಿರೋದು ಮನೆ ನೋಡ್ಕೊಂಡಿರೋದು ಅದಕ್ಕೆ ಕಾಂಪೌಂಡ್. ಅಲ್ಲ ಮೇಡಮ್, ತುಂಬ ಯಾಕೆ ಹೇಳ್ತೀರಾ? ನಾನು ನಿಮ್ಮನ್ನು ಮಾತಾಡಲಿಲ್ಲ. ನಾನು ನೀನ್ ಮಾತಾಡ್ತೇವೆ ವೇನಾಡಲ್ಲಿ ನಿಮ್ಮ ಅಣ್ಣ ತಂದ್ರೆ ಎಲ್ಲರೂ ಮಾತಾಡಿದ್ದಾರೆ. ನನ್ನ ಹತ್ರ ಹೇಳಿದ್ರೆ ನಿಂದ ನಾವು ಯಾಕೆ ಮೇಡಮ್ ಯಾಕೆ ಮಾತಾಡಲಿಲ್ಲ? ಬೋರ್ವೆಲ್ ರೀಇನ್ಸ್ಟೇಟ್ ಮಾಡೋದಕ್ಕೆ ಏನಿದೆ ಅಂತ ಕ್ರಮ ವಹಿಸ್ತೀವಿ. ಮಾಡ್ಬೋದಲ್ವಾ? ಮಾಡ್ಬೋದು ಮೇಡಮ್. ಅಂದ್ರೆ ಯೂಸ್ ಬೇಕಾದ್ರೆ ನಾವು ಯೂಸ್ ಮಾಡ್ಕೊಂಡು ನೆಸೆಸಿಟಿ ಇದೆಯಾ? ಇವಾಗಿಲ್ಲ ಮೇಡಮ್. ಇವಾಗ ಬೇಸಿಗೆ ಕಾಲ ಬರುತ್ತಲ್ಲ, ನೆಸೆಸಿಟಿ ಬರುತ್ತಲ್ಲ. ಅವ್ನು ನೀರು ನಿಂತ್ಕೋತಾಯಿ ಕಲ್ಕೊಂಡು ನೀವು ಸಲಹೆ ಕಲ್ಕೊಂಡು ಮೇಡಮ್ ಲಾಸ್ಟ್ ನಾನು ಮಾಡಿದ್ರು ಊರಿಗೆ ಮತ್ತೆ PDO ಸರ್ ಕಂಪ್ಲೇಂಟ್ ಕೊಟ್ಟ ಮೇಲೆ ರಾತ್ರಿ ಇದನ್ನ ತೆಗಿಸಿ ಟ್ರೈ ಮಾಡಿದ್ದಾರೆ. ಇದಾಗಿಲ್ಲ ಅಂತ ನಿಲ್ಲಿಸ್ಬಿಟ್ಟು ನಾನು ನೋಡಿ ಆಫೀಸಲ್ಲಿ ಕೊಳವೆ ಬಾವಿದು ಏನಿದೆ ಒಳಗಡೆ ಪಂಪ್ ಮೋಟರ್ ಬಿದ್ದೋಗಿದೆ ಮೇಡಮ್. ಅದನ್ನ ಎತ್ತಕ್ಕೆ ಟ್ರೈ ಮಾಡಿದ್ವಿ. ಈ ಥರ ಇದ್ದಿದ್ದಕ್ಕೆ ಅವ್ರು ಇದಾಗಲ್ಲ, ಬೇರೆ ಕೇಸಿಂಗ್ ಹಾಕಿ ತೆಗಿಸಿ ಅಂದರು. ಬೇರೆ ಕೇಸಿಂಗ್ ಹಾಕ್ತಿದ್ರು ಕೆಳಗಡೆ ಜಾಮ್ ಆಗಿಬಿಟ್ಟಿದೆ, ಮೇಲಕ್ಕೆ ಬರ್ತಿಲ್ಲ. ಅದಕ್ಕೆ ಇವ್ರಿಗೂ ಲೆಟರ್ ಮಾಡಿದ್ದೀವಿ. ಅದು ಸುಮಾರು ಒಂದು 80ರಿಂದ 1 ಲಕ್ಷ ಬೇಕು ಅಂತ. ಅಷ್ಟು ಹಾಕಿದ್ರು ಕೂಡ ಅದು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆಯ್ತು, ನೀವು ಏನ್ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದೀರಾ ಮತ್ತೆ ಊರಿಗೆ ಏನಾದ್ರೂ ಬೋರ್ವೆಲ್ ನೆಸೆಸಿಟಿ ಇದೆಯಾ ಅದನ್ನ ಕಮ್ಮಿ ಆಗುತ್ತಾ? ಬೇರೆ ಕಡೆ ಇದಿಲ್ದಿದ್ರು ಆಲ್ಟರ್ನೇಟಿವ್ ಏನಿದೆ ಅಂತ ಹೇಳ್ಬಿಟ್ಟು ಇದ್ರದ್ದು ಕ್ಲೋಸರ್ ಮಾಡ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡ್ಬೇಕು. ಇದ್ರದ್ದು ಈ ತರ ಹಿಂಗ ಆಗ್ತಾರೆ, ಈ ಕ್ಲೋಸರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಕ್ಯಾಪ್ ಎಲ್ಲ ಹಾಕ್ಬಿಟ್ಟು ಅದನ್ನ ಕ್ಲೋಸ್ ಮಾಡಬೇಕು ಮೇಡಮ್. ಈ ನೀರು ಬೇಕು ಅಂತ ನಾವು ಇವಾಗ ಕೆಲಸ ಮಾಡ್ತೀವಿ. ಕೆಲಸ ಮಾಡಿದಾಗ JCB ಮುಖಾಂತರ ಬೇಕಾದ ಕೆಲಸ ಮಾಡಿದಾಗ ಆಯ್ತು ಮಾಡ್ತೀವಿ. ಬೋರ್ವೆಲ್ ರೀಇನ್ಸ್ಟೇಟ್ ಮಾಡೋದಕ್ಕೆ ಏನಿದೆ ಅಂತ ಕ್ರಮ ವಹಿಸ್ತೀವಿ. ಮಾಡ್ಬೋದು. ನೆಸೆಸಿಟಿ ಇದೆಯಾ? ಇವಾಗ ಬೇಸಿಗೆ ಕಾಲ ಬರುತ್ತಲ್ಲ, ನೆಸೆಸಿಟಿ ಬರುತ್ತಲ್ಲ. ಅವ್ನು ನೀರು ನಿಂತ್ಕೋತಾಯಿ ನೀವು ಸಲಹೆ ಕಲ್ಕೊಂಡು ಊರಿಗೆ ಟ್ರೈ ಮಾಡಿದ್ದಾರೆ. ಇದಾಗಿಲ್ಲ ಅಂತ ನಿಲ್ಲಿಸ್ಬಿಟ್ಟು ನಾನು ನೋಡಿ ಕೊಳವೆ ಬಾವಿದು ಏನಿದೆ ಕಸ್ಟೋಡಿಯನ್ ನೀವೇ ಇರ್ತದೆ. ಅದನ್ನ ಎತ್ತಕ್ಕೆ ಟ್ರೈ ಮಾಡಿದ್ವಿ. ಈ ಥರ ಇದ್ದಿದ್ದಕ್ಕೆ ಅವ್ರು ಇದಾಗಲ್ಲ, ಬೇರೆ ಕೇಸಿಂಗ್ ಹಾಕಿ ಬೇರೆ ಕೇಸಿಂಗ್ ಹಾಕ್ತಿದ್ರು ಕೆಳಗಡೆ ಜಾಮ್ ಆಗಿಬಿಟ್ಟಿದೆ, ಮೇಲಕ್ಕೆ ಬರ್ತಿಲ್ಲ. ಅದಕ್ಕೆ ಇವ್ರಿಗೂ ಲೆಟರ್ ಮಾಡಿದ್ವಿ. ಅದು ಸುಮಾರು ಒಂದು 80ರಿಂದ 1 ಲಕ್ಷ ಬೇಕು. ಅಷ್ಟು ಹಾಕಿದ್ರು ಕೂಡ ಅದು ಆಯ್ತು, ನೀವು ಏನ್ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀರಾ ಮತ್ತೆ ಊರಿಗೆ ಏನಾದ್ರೂ ಬೋರ್ವೆಲ್ ನೆಸೆಸಿಟಿ ಇದೆಯಾ ಅದನ್ನ ಕಮ್ಮಿ ಆಗುತ್ತಾ? ಬೇರೆ ಕಡೆ ಇದಿಲ್ದಿದ್ರು ಆಲ್ಟರ್ನೇಟಿವ್ ಏನಿದೆ ಅಂತ ಹೇಳ್ಬಿಟ್ಟು ಇದ್ರದ್ದು ಕ್ಲೋಸರ್ ಮಾಡ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡ್ಬೇಕು. ಈ ತರ ಹಿಂಗ ಆಗ್ತಾರೆ, ಈ ಕ್ಲೋಸರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಕ್ಯಾಪ್ ಎಲ್ಲ ಹಾಕ್ಬಿಟ್ಟು ಅದನ್ನ ಕ್ಲೋಸ್ ಆದ್ರೂ ಚೆನ್ನಾಗಿದೆ ಮೇಡಮ್. ಈ ನೀರು ಬೇಕು ಅಂತ ನಾವು ಇವಾಗ ಕೆಲಸ ಮಾಡ್ತೀವಿ ಮೇಡಮ್. ಕೆಲಸ ಮಾಡಿದಾಗ JCB ಮುಖಾಂತರ ಬೇಕಾದ ಯಾವ ವರ್ಷದಲ್ಲಿ ಆಗಿರೋದು? ಇವಾಗ ರೀಸೆಂಟ್ ಒಂದು 6 ತಿಂಗಳ ಹಿಂದೆ
ನೀವು ಪಂಚಾಯತ್ ನೀವು ಕೆಲಸ ಮಾಡ್ತಾರೆ ಕೆಲಸ ನಿಮ್ ಜವಾಬ್ದಾರಿ ಇರಬೇಕು ಎಲ್ಲ ಯಾರು ಪಂಚಾಯತ್ ಕೆಲಸ ಕೊಟ್ಟಿರೋ ಪಂಚಾಯತ್ ಕೆಲಸ ಕೊಟ್ಟಿರೋ ಯಾರಾದ್ರೂ ಕೆಲಸ ಮಾಡಿಸಿದ್ರೆ ಇವಾಗ ಪಂಚಾಯತ್ ಕೆಲಸ ಮಾಡಿ ಒಬ್ಬರ ಮೇಲೆ ಹೋಗ್ತೀನಿ ನೀವು. ಕೇಳಿ ಇಲ್ಲಿ.